ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ, ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು 1 ಅರಸು 21ನೇ ಅಧ್ಯಾಯ 12ರಿಂದ. 1 ಅರಸು 21ನೇ ಅಧ್ಯಾಯ 12ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಾವು ತಿಳ್ಕೊಂಡಿದ್ದೇವೆ, ಆಹಾಬನ ಹೆಂಡತಿ ಇದು ಒಬ್ಬ ನಾಬೋತನ ಎಂಬ ಒಂದು ರೈತನ ದ್ರಾಕ್ಷಾ ತೋಟವನ್ನು ಅರಸನು ಕೇಳಿದಾಗ, ಯಾರೊಬ್ಬ ಅರಸಲ್ಲಿ ಒಬ್ಬ ಅರಸ ಕೇಳಿದಾಗ ಕೊಡದಿದ್ದಕ್ಕೆ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಅವನ ಮುಖಾಂತರ ಅವನು ಅರಸರನ್ನು, ದೇವರನ್ನು ದೂಷಣೆ ಮಾಡ್ತಾನೆ ಅಂತೇಳಿ ಎಲ್ಲರಿಗೂ, ಹಿರಿಯ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಪತ್ರವನ್ನ ಕಳಿಸಿ 2 ಕಳ್ಳ ಸಾಕ್ಷಿಗಳನ್ನ ಮುಂದೆ ಇಟ್ಟು, ಇವನು ಹೇಳಿದ್ದು ಹಾಗೆ ಹೌದು ಅಂತೇಳಿ 2 ಕಳ್ಳ ಸಾಕ್ಷಿಗಳನ್ನ ತಯಾರು ಮಾಡಿಟ್ಟು ಎಲೀಯನನ್ನು ಕೊಲೆ ಮಾಡಲು ಆಹಾಬನ ಹೆಂಡತಿ ಅಲ್ಲಿ ಪ್ರಯತ್ನ ಮಾಡಿದ್ಲು ಎಂಬುದಾಗಿ ಇದನ್ನು ನಾವು ಓದಿಕೊಂಡಿದ್ದೇವೆ. ಆಮೇಲೆ ಮುಂದೆ ಓದಿಕೊಳ್ಳೋಣ. ಈಗ 12ನೇ ವಚನದಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಉಪವಾಸವನ್ನು ಪ್ರಕಟಿಸಿ ನೆರೆದ ಸಭೆಯ ಮುಂದೆ ನಾಬೋತನನ್ನು ನಿಲ್ಲಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವ್ರು ಏನ್ ಮಾಡಿದ್ರು, ಈ ಅರಸನ ಹೆಂಡತಿ ಅರಸನ ಬರ್ದಾಗೆ ಮಾಡಿ ಮುದ್ರೆಯನ್ನು ಒತ್ತಿಸಿಡಿ ಊರಿಗೆ, ಹಿರಿಯವರಿಗೆ ಪ್ರತಿಯೊಬ್ಬರಿಗೆ ಅದನ್ನು ಕಳಿಸಿದ್ರು. ಅವರು ಉಪವಾಸ ಮಾಡಿಕೊಂಡು ಅಲ್ಲಿ ಸಭೆ ಸೇರಿ ನಾಬೋತನ ಅಂದ್ರೆ ಈ ರೈತರನ್ನು ಸಭೆಯ ಮುಂದೆ ನಿಲ್ಲಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 13ನೇ ವಚನ. ತರುವಾಯ 2 ದುಷ್ಟರು ಅವನ ಮುಂದೆ ಕೂತು, ಇವನು ದೇವರನ್ನು ಅರಸನನ್ನು ಶಪಿಸಿದ್ದಾನೆಂಬುದಾಗಿ ಜನರ ಎದುರಿನಲ್ಲಿ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿದರು. ನೋಡಿ, ಅವರು ಹೇಳಿಲ್ಲ, ಕೇಳಲಿಲ್ಲ, ಏನೂ ಇಲ್ಲ. ಈ ಅರಸನ ಹೆಂಡತಿ ಮಾಡಿದ ಉಪಾಯಕ್ಕಾಗಿ 2 ಕಳ್ಳ ಸಾಕ್ಷಿಗಳನ್ನ ತಯಾರು ಮಾಡಿದ್ರು. ಅವರು ಸಭೆಯ ಮುಂದೆ ಬಂದು ಏನ್ ಹೇಳಿದ್ರು, ಹೌದು ಇವರು ದೇವರನ್ನು ಅರಸರನ್ನು ಏನ್ ಮಾಡಿದ, ಇವರು ದೂಷಣೆ ಮಾಡಿದ್ರು, ಶಪಿಸಿದ್ದಾನೆ ಅಂತೇಳಿ ಸುಳ್ಳು ಸಾಕ್ಷಿ ಹೇಳಿದ್ರು. ಹಾಗೆ ಇವತ್ತು ಅನೇಕ ಐಶ್ವರ್ಯವಂತರು, ರಾಜಕಾರಣಿಗಳು ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ ಬಡವರನ್ನ ಮೋಸ ಮಾಡ್ಲಿಕ್ಕೋಸ್ಕರ, ಬಡವರ ಆಸ್ತಿ ಪಾಸ್ತಿನ ಹಿಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿ ಇಡ್ತಾರೆ. ಇಂಥವ್ರು ಹೀಗೆ ಹೇಳಿದ್ದು ಹೌದು ಅಂತೇಳಿ ನೀವು ಹೇಳಬೇಕು ಅಂತೇಳಿ. ಅದೇ ರೀತಿ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಅದು ಇವತ್ತು ಕೂಡ ನಡೀತಾ ಇದೆ. ಅವರು ಬಂದು 2 ಸುಳ್ಳು ಸಾಕ್ಷಿ ಹೇಳಿದ್ರು. ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾರನ್ನ, ಈ ನಾಬೋತನನ್ನ ಜನರು ಏನ್ ಮಾಡಿದ್ರು, ಊರ ಒಳಗೆ ಇದು ನಿಜ ಅಂತೇಳಿ ಹೋಗಿ ಕಲ್ಲೆಸೆದು ಅವನು ಕೊಂದೇ ಬಿಟ್ಟು. ನೋಡಿ, ಅವನ ಕೊಲೆಗೆ ಅಲ್ಲಿ ಕಾರಣವಾಯಿತು ಸುಳ್ಳು ಸಾಕ್ಷಿಯಿಂದ. ಹಾಗೆ ಇವತ್ತು ಕೂಡ ಇಲ್ಲ ಸಲ್ಲದನ್ನ ಹೇಳಿ ಬಡಬಗ್ಗರನ್ನ, ರೈತರನ್ನ, ಐಶ್ವರ್ಯವಂತರು, ರಾಜಕಾರಣಿಗಳು ಅವರ ಆಸ್ತಿ ಪಾಸ್ತಿಗೋಸ್ಕರ ಅಥವಾ ಅವರ ಕಾರ್ಯ ನೆರವೇರದಿದ್ದರೆ, ಅವರಂತೆ ಮಾತನಾಡದಿದ್ದರೆ, ಅವರಿಗೆ ಸಹಾಯಕ್ಕೆ ಇಲ್ಲದಿದ್ದರೆ ಇವತ್ತು ಅಂಥವ್ರನ್ನು ಕೂಡ ಏನ್ ಮಾಡ್ತಾರೆ, ಇವತ್ತು ಕೊಲೆ ಮಾಡುತ್ತಾ ಇದ್ದಾರೆ. ಇದು ಇವತ್ತು ಕೂಡ ನಡೆಯುತ್ತಲೇ ಇರುವಂತದ್ದು. ಅನೇಕ ರೀತಿಯಲ್ಲಿ ನಾವು ಇದನ್ನ ಕೇಳಬಹುದು ಅಥವಾ ನೋಡಬಹುದು. 14ನೇ ವಚನ. ನಾಬೋತನನ್ನು ಕಲ್ಲೆಸಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಈಜೆಬೆಲಿಗೆ ಮುಟ್ಟಿಸಿದರು. ನೋಡಿ, ಅಲ್ಲಿ ಏನ್ ಮಾಡಿದ್ರೆ, ಊರಿನವರೆಲ್ಲವನ್ನು ಕೊಲೆ ಮಾಡಿದ್ಮೇಲೆ ಈಜೆಬೆಲಿಗೆ ವಿಷಯವನ್ನು ಮುಟ್ಟಿಸಿದ್ರು, ಅವನ್ನ ಕಲ್ಲೆಸೆದು ಕೊಂದ್ರು ಅಂತೇಳಿ. 15ನೇ ವಚನ. ಆಕೆಯು ಇದನ್ನು ಕೇಳಿ ಆಹಾಬನಿಗೆ, ನೀನು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೋ, ಅವನು ಜೀವದಿಂದಲ್ಲ ಸತ್ತನು ಎಂದು ಹೇಳಿದಳು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಈಜೆಬೆಲ್ ಏನ್ ಮಾಡಿದ್ಲ, ಗಂಡನಿಗೆ ಹೋಗಿ ನೋಡು, ಅವನು ಕೊಡುವುದಿಲ್ಲ ಅಂತ ಹೇಳಿದ ಆಸ್ತಿಯನ್ನ ನೀನು ಹೋಗಿ ಸ್ವಾಧೀನಪಡಿಸಿಕೋ, ಅವನು ಸತ್ತು ಹೋದ ಅಂತೇಳಿ ಗಂಡನಿಗೆ ಹೇಳಿದಳು. 16.
ಆ, ಇಸ್ರೇಲಿನವನಾದ ನಾಬೋತನ ಮರಣ ವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅವನು ಸತ್ತ ಮೇಲೆ ಆಸ್ತಿಯನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋದ್ರಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂತೇಳಿ. 17. ಆಗ ತಿಷ್ಬೀಯನಾದ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆಗ ನೋಡಿ, ಎಲಿಯನಿಗೆ ದೇವರು ಮಾತನಾಡಿದರು. ಏನು ನೋಡೋಣ. ಆತನು ಅವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ನೀನು ಹೋಗಿ ಇಸ್ರೇಲರ ಅರಸನನ್ನು, ಅಂದ್ರೆ ಯಾರು, ಅಹಾಬನನ್ನು ನೀನು ಕಾಣು. ನೀನು ಅವನು ನಾಬೋತನನ್ನು ಕೊಲೆ ಮಾಡಿಸಿಬಿಟ್ಟಿದ್ದಾರೆ, ಹೋಗಿ ಅಲ್ಲಿ ಅವನನ್ನು ನೀನು ಕಾಣು ಅಂತೇಳಿ ಎಲಿಯನಿಗೆ ದೇವರ ವಾಣಿ ಉಂಟಾಯಿತು. ದೇವರ ನಮಗೆ ಸ್ತೋತ್ರ. 19. ಅವನಿಗೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ, ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆಂದವನಿಗೆ ಹೇಳು ಎಂಬುದೇ. ನೋಡಿ, ಎಲಿಯನ ಮುಖಾಂತರ ಹೇಳಿದ್ರು ಯಾರಿಗೆ? ಅಹಾಬನಿಗೆ. ನಾಬೋತನನ್ನು ನೀನು ಕೊಲೆ ಮಾಡಿಸಿದ, ಅವನ ರಕ್ತವನ್ನು ಬಂದು ನಾಯಿಗಳು ನೆಕ್ಕಿದವು, ಅದೇ ರೀತಿ ನಿನ್ನ ರಕ್ತವು ಕೂಡ ನಾಯಿಗಳು ನೆಕ್ಕುತ್ತಾರೆ ಅಂತ ಹೋಗಿ ಯಾರಿಗೆ? ಅಹಾಬನಿಗೆ ಹೇಳು ಅಂತ. ಅಹಾಬ್ ಅಂದ್ರೆ ಯಾರು? ಹಿಂದಿನಿಂದಲೇ ದಾವೀದನ ಒಂದು ವಂಶದವನಾಗಿದ್ದ, ದಾವೀದನ ಮಗ ಸೊಲೊಮೋನ, ಸೊಲೊಮೋನ ಮಗ, ಅವನ ಮಗನಿಂದ ಹಾಗೆ ಅವನನ್ನು ಕೂಡ ದೇವರ ಅರಸನ್ನಾಗಿ ನೇಮಿಸಿದ್ರು. ಆದ್ರೆ ಈಜೆಬೆಳು ಒಂದು ಕೆಟ್ಟ ಒಂದು ವ್ಯಭಿಚಾರಣಿ ಸ್ತ್ರೀಯಿಂದ ಇದೆಲ್ಲ ನಡೆದು ಹೋಯಿತು. ಹಾಗೆ ಇವತ್ತು ಕೂಡ ಅನೈತಿಕ ಸಂಪರ್ಕದ ಹೆಂಡತಿಯರಿಂದ ಏನಾಗ್ತಾ ಇತ್ತು? ಗಂಡಂದರು ಎಂತೆಂಥವರ ಕೆಟ್ಟ ಹೋಗ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ. ಇದು ಕೂಡ ಇವತ್ತು ನಾವು ಬಹಳ ರೀತಿಯಲ್ಲಿ ಕಣ್ಣಾರೆ ನೋಡಬಹುದು ಅಥವಾ ಕಿವಿಯಾರೆ ಕೂಡ ನಾವು ವಿಷಯವನ್ನ ಕೇಳಬಹುದು ಎಂಬುದಾಗಿ. ಹಾಗೆ ದೇವರು ಹೇಳ್ತಾರೆ, ನೋಡ, ನಾಬೋತನ ರಕ್ತವನ್ನು ನಾಯಿಗಳು ನೆಕ್ಕಿದ ಹಾಗೆ ನಿನ್ನ ರಕ್ತವನ್ನು ಕೂಡ ನಾಯಿಗಳು ನೆಕ್ಕುತ್ತವೆ ಅಂತ ಹೋಗಿ ಎಲಿಯನಿಗೆ ನೀನು ಹೇಳು ಅಂತ. ದೇವರು ನಮಗೆ ಸ್ತೋತ್ರ. ಹಾಗೆ ಇದು ಕೂಡ ಇವತ್ತು ಕೂಡ ಏನಾಗ್ತದೆ ಅಂದ್ರೆ, ಅವರವರು ಮಾಡಿದ ಪಾಪ ಕರ್ಮ ಅವರವರೇ ತಿನ್ನಬೇಕು. ಇದನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಯೇಸುಸ್ವಾಮಿ ಬಹಳ ಕಡೆಗೆ ಹೇಳಿದ್ದಾರೆ. ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿ ಅವರವರು ಮಾಡಿದ ಕೃತ್ಯವನ್ನು ಅವರವರಿಗೆ ಕೊಡುತ್ತೇನೆ, ನಾನು ಬೇಗನೆ ಬರುತ್ತೇನೆ ಎಂಬುದರಲ್ಲಿ ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಮಾಡಿದುಣ್ಣೋ ಮಹಾರಾಯ ಅಂತ ಅದು ಆಗಲೇಬೇಕು. ಅದು ಮಾತ್ರವಲ್ಲ, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ವಿಮೋಚನ ಕಾಂಡ 25:6, ವಿಮೋಚನ ಕಾಂಡ 34:7 ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ. ಅದುವೇ ಇವತ್ತು ಅಪ್ಪಂದಿರು ಮಾಡಿದಂಥದ್ದು ಮಕ್ಕಳು ಕೂಡ ಮಾಡ್ತಾ ಇರೋದು ಸರ್ವನಾಶಕ್ಕೆ ಇದೇ ಕಾರಣ. ಶಾಪಕ್ಕೆ, ಕಣ್ಣೀರು, ದುಃಖಕ್ಕೆ ಕೂಡ ಇದುವೇ ಕಾರಣವಾಗಿದೆ. ಅದರಿಂದ ಬಹಳ ಎಚ್ಚರ ಇರಬೇಕು. ಅದು ಮಾತ್ರವಲ್ಲ, ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ದೇವರು ಆದುಕೊಂಡವರ ಮುಖಾಂತರ ಇಂಥವರಿಗೆ ದೇವರು ತಿಳಿಸಲು ಹೇಳ್ತಾರೆ. ಆಗ ನಿಜವಾಗಿ ದೇವರು ಯಾರನ್ನ ಆದುಕೊಳ್ತಾರೋ, ದೇವರೊಂದಿಗೆ ಯಾರು ಹಿಂಬಾಲಿಸ್ತಾರೋ, ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಖಂಡಿತ ತಿಳಿಸ್ತಾರೆ. ನೋಡಿ, ಎಲಿಯನ ಮೂಲಕ ದೇವರು ಹೇಳಿದ ಮಾತು, ನಿನ್ನ ಆ ನಾಬೋತನ ರಕ್ತವು ನಾಯಿಗಳು ನೆಕ್ಕಿದ ಹಾಗೆ ನಿನ್ನ ರಕ್ತವು ನೆಕ್ಕಲ್ಪಟ್ಟು ಹೋಗಿ ಅವನಿಗೆ ಹೇಳು ಅಂತ. ಹಾಗೆ ದೇವರು ಯಾರನ್ನ ಕಳಿಸ್ತಾರೋ, ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದಾರೋ, ಯಾರು ದೇವರಿಂದ ಆಯ್ಕೆ ಆಗಿದ್ದಾರೋ ಅವರು ಇನ್ನೊಬ್ಬರು ಮಾಡಿದ ತಪ್ಪುಗಳನ್ನು ಖಂಡಿತವಾಗಿ ತಿಳಿಸ್ತಾರೆ. ಎಲ್ಲರೂ ತಿಳಿಸೋದಿಲ್ಲ. ದೇವರಿಂದ ಆಯ್ಕೆಯಾದವರು ಮಾತ್ರ ಈ ಖಂಡಿತ ಮಾತುಗಳನ್ನ ಆಡ್ತಾರೆ. ನೀನು ಮಾಡಿದ ತಪ್ಪು ನಿನಗೂ ಬರ್ತದೆ, ನಿನ್ನ ಮಕ್ಕಳಿಗೂ ಬರ್ತದೆ, ಬಹಳ ಎಚ್ಚರ ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. 20ನೇ ವಚನ. ಅಹಾಬನು ಎಲಿಯನನ್ನು ಕಂಡು ಅವನನ್ನು, ನನ್ನ ವೈರಿಯೇ, ನೀನು ನನ್ನನ್ನು ಕಂಡುಕೊಂಡಿಯಾ ಎಂದು ಕೇಳಲು ಅವನು, ಹೌದು, ಕಂಡುಕೊಂಡೆನು. ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದಿಯಲ್ಲ ಅಂತ ಯಾರೋ ಎಲಿಯ ಹೋಗಿ ಹೇಳ್ತಾನೆ. ನನ್ನ ವೈರಿಯೇ, ನೀನು ನಿನ್ನನ್ನು ಪಾಪಕ್ಕೆ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದ, ನಿನ್ನ ಪಾಪಕ್ಕೆ ಮಾರಿ ಬಿಟ್ಟುಕೊಂಡಿದ್ದೀಯ ನೀನು ಅಂತೇಳಿ ಕೇಳಲು ಏನು ಎಲಿಯ ಹೋಗಿ ಅವನಿಗೆ ಹೇಳಿಬಿಟ್ಟ, ನಿನ್ನ ಪಾಪಕ್ಕೆ ನೀನು ಮಾರಿಕೊಂಡಿದ್ದೀಯಾ, ನೀನು ನನ್ನ ವೈರಿ, ಯೆಹೋವನ ದೃಷ್ಟಿಯಲ್ಲಿ ನೀನು ಪಾಪಕ್ಕೆ ಒಳಗಾಗಿದ್ದೀಯಾ ಅಂತೇಳಿ ಎಲಿಯನು ಹೋಗಿ ಏನ್ ಮಾಡ್ತಾನೆ, ಈ ಅಹಾಬನಿಗೆ ಹೇಳ್ತಾನೆ. ಸರಿ. 21. ಯೆಹೋವನು ನಿನ್ನನ್ನು ಕುರಿತು, ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನಿನ್ನನ್ನು ಕಸವನ್ನು ಎಂಬಂತೆ ತೆಗೆದು ಹಾಕುವೆನು.
ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನು ಇಸ್ರೇಲರೊಳಗಿಂದ ಕಡಿದು ಬಿಡುವೆನು ಅಂತೇಳಿ. ನೋಡಿ, ನಾವು ಗಂಡಸರಾಗಲಿ ಹೆಂಗಸರಾಗಲಿ ಯಾರನ್ನು ಕೂಡ ನಾನು ಇರುವುದಿಲ್ಲ, ಬಿಡುವುದಿಲ್ಲ. ಖಂಡಿತವಾಗಿ ಇಸ್ರೇಲರ ಒಳಗಿಂದ ನಿನ್ನನ್ನು ಕಡಿದು ಎಸೆದು ಬಿಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ ಅಂತೇಳಿ ಎಲಿಯ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಆಹಾಬನಿಗೆ ಹೇಳಿದ ದೇವರ ಮಾತನ್ನ. ನೋಡು, ನಿನ್ನ ಸಂತಾನವನ್ನೇ ಸರ್ವನಾಶ ಮಾಡಿ ಬಿಡೋರಾಗಿದ್ದಾರೆ, ನಿನ್ನ ಜೊತೆಲಿ ಇದ್ದವರನ್ನು ಕೂಡ ಸರ್ವನಾಶ ಮಾಡೋರಾಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ಈ ಆಹಾಬನ ಹೆಂಡತಿ ಈ ರೀತಿ ಉಪಾಯ ಮಾಡಿದಲ್ಲದಲ್ಲಿ ಕೊಂದವರು ಯಾರು, ಬೇರೆ ಊರವರು, ಅವರ ಪರವಾಗಿ ನಿಲ್ಲವರು. ಹಾಗೆ ನಾಬಾತನ ಕೊಲೆಗೆ ಯಾರೆಲ್ಲ ಕಾರಣರಾದರೂ ಸಂಪೂರ್ಣ ಸರ್ವನಾಶ ಮಾಡಿ ಬಿಡುತ್ತೇನೆ ಅಂತೇಳಿ. ಹಾಗೆ ಇವತ್ತು ಸುಳ್ಳು ಸುಳ್ಳು ಹೇಳಿ ಯಾರು ಮೋಸ ದಗ ಕೊಲೆ ಮಾಡ್ತಾರೋ, ಅದಕ್ಕೆ ಯಾರೆಲ್ಲ ಸಹಾಯ ಮಾಡಿರ್ತಾರೋ ಅಂಥವ್ರಿಗೆಲ್ಲ ದೇವರ ಮೇಲೆ ಶಿಕ್ಷೆ ಬಂದೇ ಬರುತ್ತದೆ. ಅದು ಇವತ್ತು ಕೂಡ ನಡೀತಲೇ ಇದೆ. ಇದನ್ನು ಸರಿಯಾಗಿ ದೇವರ ಜ್ಞಾನ ಇರೋರು ಮಾತ್ರ ಇಂಥದನ್ನ ಕಂಡು ತಿಳಿದುಕೊಳ್ಳಲು ಎಲ್ಲವೂ ಸಾಧ್ಯ, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಆದ್ರಿಂದ ಎಲಿಯನ ಮೂಲಕ ದೇವರು ಅವರಿಗೆ ಹೇಳಿದರು. ಅದು ಇವತ್ತು ಕೂಡ ಅನ್ಯಾಯ ಮಾಡಿದವರಿಗೆ ಇದೇ ಗತಿ. 22 ನೀನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನನಗೆ ಕೋಪವನ್ನು ಎಬ್ಬಿಸಿದ್ದರಿಂದ ನೆಬಾಟನ ಮಗನಾದ ಯಾರೊಬ್ಬಾಮನ ಮನೆಗೂ ಅಹೀಯನ ಮಗನಾದ ಬಾಷನ ಮನೆಗೂ ಅದೇ ಗತಿ ನಿನ್ನ ಮನೆಗೂ ಆಗುವುದು. ನೋಡಿ, ಅಲ್ಲಿ ಯಾರೊಂದಿಗೆ ನಾಬಾತನ ಕೊಲೆಗೆ ಯಾರೆಲ್ಲ ಸೇರಿದ್ರು ಜೊತೆಗೆ ಅವರೆಲ್ಲರಿಗೂ ದೇವರ ಶಾಪ. ಹಾಗೆ ಇವತ್ತು ಅನ್ಯಾಯ ಆದಾಗ ಒಬ್ಬರಿಗೆ ಮೋಸ ಮಾಡಕ್ಕೆ, ಕೊಲೆ ಮಾಡಕ್ಕೆ, ಅನ್ಯಾಯವಾಗಿ ಯಾರ್ಯಾರು ಸೇರ್ತಾರೋ, ಯಾರನ್ನ ಹಾಳು ಮಾಡ್ತಾರೋ ಅಂಥದಕ್ಕೆ ಯಾರೆಲ್ಲ ಸಹಾಯ ಮಾಡ್ತಾರೋ ಅಂಥವ್ರೆಲ್ಲರೂ ಶಾಪಗ್ರಸ್ತರು, ದೇವರಿಂದ ಶಿಕ್ಷೆ ಅನುಭವಿಸಲೇಬೇಕು. ಅದುವೇ ಇವತ್ತು ನಡೆಯುವುದು. ಕಡೆಗೆ ಹೇಳ್ತಾರೆ, ಅಯ್ಯೋ ನಾನು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನಮ್ಮ ಅಪ್ಪ ಹಾಗೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ಅವ್ರು ಹಾಗೆ ಮಾಡಲಿಲ್ಲ, ಇವ್ರು ಹೀಗೆ ಮಾಡಲಿಲ್ಲ, ಯಾಕೆ ಇವ್ರಿಗೆ ಹೀಗಾಯ್ತು ಅಂತ ಗೊತ್ತಿಲ್ಲ. ಅಲ್ಲೋ ಪಾಪ ನಡೆದು ಹೋಗಿದೆ, ಪಾಪವನ್ನು ಉಣ್ಣಲೇಬೇಕು. ಮಾಡಿದುಣ್ಣೋ ಮಹಾರಾಯ, ಅವರವರ ಕೃತ್ಯಗಳನ್ನು ಅವರವರ ತಲೆಗೆ ಕಟ್ಟುವೆನೆಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಮಾಡಿದ್ದನ್ನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, 10 ದಶಾಜ್ಞೆಗಳಿಗೆ ಯಾರು ಮತ್ತು ಎಲ್ಲ ವಾಕ್ಯಗಳಿಗೆ ಯಾರು ವಿರೋಧವಾಗಿ ನಡೀತಾರೋ ಅವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಅದು ಇವತ್ತು ಕೂಡ ನಡೀತದೆ. ಇದು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲ, ದೇವರ ಮಾತಾಗಿದೆ ಇದು. ಆದ್ರಿಂದ ಬಹಳ ಎಚ್ಚರ. ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಷ್ಟೇ ಪೂಜೆ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ತಲೆ ಬೋಳಿಸ್ಲಿ, ಎಷ್ಟು ದೊಡ್ಡ ಪೂಜೆ ಮಾಡ್ಲಿ, ಎಷ್ಟು ಸಾವಿರ ರೂಪಾಯಿ, ಕೋಟಿ ಗಟ್ಟಲೆ, ಲಕ್ಷ ಗಟ್ಟಲೆ, ಕೋಟಿ ಗಟ್ಟಲೆ ಪೂಜೆ ಮಾಡ್ಲಿ, ತಲೆ ಬೋಳಿಸಿಕೊಳ್ಳಿ, ಯಾರ ಕೈಯಿಂದಲೂ ಬೇಕಾದ್ರೂ ತಲೆ ಮೇಲೆ ಕೈ ಇರಿಸಿಕೊಳ್ಳಲಿ, ಯಾರ ಪಾದವನ್ನೇ ಮುಟ್ಲಿ, ಏನೇ ಮಾಡ್ಲಿ, ಏನಾದ್ರೂ ನಡೆಯುವುದಿಲ್ಲ. ಮಾಡಿದ ಪಾಪಗಳನ್ನು ಅನುಭವಿಸಲೇಬೇಕು. ಒಂದು ವೇಳೆ ಗೊತ್ತಾದಾಗ, ಖಂಡಿತ ದೇವರು ಆರಿಸಿಕೊಂಡಂತ ಸೇವಕರುಗಳ ಮುಖಾಂತರ ತಿಳಿಯಪಡಿಸಿದಾಗ, ಗೊತ್ತಾದಾಗ, ದೇವರೇ ನಾನು ತಪ್ಪು ಮಾಡಿದ್ದೇನೆಪ್ಪ, ನನಗೆ ತಪ್ಪು ಆಗೋಯ್ತು, ಇನ್ನೊಂದು ಅಂಥ ತಪ್ಪನ್ನು ಮಾಡೋದಿಲ್ಲ, ನನ್ನ ಮಕ್ಕಳ ಮೇಲೆ ಕೂಡ ಬರುವುದು ಬೇಡ, ನನ್ನನ್ನು ಕ್ಷಮಿಸುವಂತ ಸಂಪೂರ್ಣವಾಗಿ ದೇವರಿಗೆ ಕ್ಷಮೆ ಹೋದರೆ, ಪಶ್ಚಾತ್ತಾಪ ಪಟ್ಟರೆ, ಕ್ಷಮೆ ಯಾಚಿಸಿದರೆ, ಒಂದು ವೇಳೆ ದೇವರು ಅವರನ್ನ ಕ್ಷಮಿಸಬಹುದು. ಅದು ಪೂರ್ತಿ ಹೇಳಕ್ಕಾಗೋದಿಲ್ಲ, ಒಂದು ವೇಳೆ ಕ್ಷಮಿಸಬಹುದು. ಆಮೇಲೆ ಆದ್ರೂ ದೇವರಿಗೆ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಶರಣಾದ್ರೆ ಒಂದು ವೇಳೆ ಆದ್ರೂ ಕೂಡ ಒಂದೇ ಸಲ ಅದು ಮುಗಿಯುವುದಿಲ್ಲ. ಬಹಳವಾಗಿ ಅದಕ್ಕೆ ಬಹಳ ಸಮಯ ಬೇಕಾಗ್ತದೆ. ಪಾಪಗಳು ಮುಗಿಬೇಕಾದ್ರೆ ಅಲ್ಲಿವರೆಗೂ ಏನಾಗ್ತದೆ, ಕಷ್ಟ, ಸಂಕಟ, ದುಃಖಗಳು ಆ ಒಂದು ಪಾಪ ಮುಗಿಯವರೆಗೆ ಅದು ಅನುಭವಿಸಲೇಬೇಕು. ಸಂಪೂರ್ಣವಾಗಿ ಆ ಪಾಪಗಳು ಮುಗಿದ ಮೇಲೆ ಮತ್ತೆ ಅವರ ನಂಬಿಕೆ ದೃಢ, ದೇವರ ಮೇಲೆ ಇರುವ ವಿಶ್ವಾಸವನ್ನ ನೋಡಿ ದೇವರು ಅವರನ್ನ ಕ್ಷಮಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ, ಈಗ ಬ್ಯಾಂಕಲ್ಲಿ ಒಂದು ಸಾಲ ಮಾಡ್ತೇವೆ. ಬ್ಯಾಂಕಲ್ಲಿ ಸಾಲ ಮಾಡಿದ ಮೇಲೆ ಅದನ್ನು ಎಷ್ಟೇ ವರ್ಷ ಕಟ್ಟದಿದ್ರು, ಅಸಲು ಬಡ್ಡಿ ಕಟ್ಟದಿದ್ರು, ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಅದನ್ನ ಅದರ ಆಸ್ತಿಯ ಒಂದು ಆಧಾರವನ್ನು ವಾಪಸ್ ಕೊಡ್ತಾರಾ? ಇಲ್ಲ. ಸಂಪೂರ್ಣವಾಗಿ ಬಡ್ಡಿ ಅಸಲು ಕಟ್ಟಲೇಬೇಕು. ಎಷ್ಟೇ ವರ್ಷವಾದರೂ, ಇಲ್ಲದ್ರೆ ಬಡ್ಡಿಗೆ ಬಡ್ಡಿ ಬೆಳೀತಾ ಇರ್ತದೆ. ಚಕ್ರ ಬಡ್ಡಿ ಸಾಲವು ಏರ್ತಾ ಹೋಗ್ತದೆ. ಒಂದು ವೇಳೆ ಕಟ್ಟ ಇದ್ರೆ ಬ್ಯಾಂಕ್ ಅವರು ಕೋರ್ಟ್ ಆದೇಶ ತಗೊಂಡ್ಬಂದು ಏನ್ ಮಾಡ್ತಾರೆ, ಅದನ್ನ ಹರಾಜು ಹಾಕ್ತಾರೆ. ಹಾಗೆ ಪಾಪಗಳನ್ನು ಒಪ್ಪಿಕೊಳ್ಳದೆ ಹೋದ್ರೆ ಅದು ಹಾಗೇ ಬೆಳೀತಾ ಹೋಗ್ತದೆ. ಒಂದು ವೇಳೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರೆ, ಬ್ಯಾಂಕಲ್ಲಿ ಸಾಲ ಮುಗಿದ ಮೇಲೆ ಯಾವ ರೀತಿ ಆ ಆಸ್ತಿಯ ಆಧಾರವನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ಪಾಪವು ಸಂಪೂರ್ಣವಾಗಿ ಮುಗಿದ ಮೇಲೆ
ಅವರಿಗೆ ದೇವರಿಂದ ಆಶೀರ್ವಾದ ಬರುತ್ತದೆ. ಇಲ್ಲದಿದ್ದರೆ ಬಹಳ ದೊಡ್ಡ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಹೇಳಿದಿಲ್ಲಿ ಅವರಿಗೆ ಕೊಲೆಗೆ ಯಾರೆಲ್ಲ ಕಾರಣಕರ್ತರಾಗ್ತಾರೋ ಅವರಿಗೂ ಅದೇ ಗತಿ. ಅಂದರೆ ಅವರ ರಕ್ತವನ್ನು ಕೊಡಲಿ ನಾಯಿಗಳು ನೆಕ್ಕು. ಹಾಗೆ ನೋಡಿ, ಅಪ್ಪ ಒಂದು ಕೊಲೆ ಮಾಡಿದ್ರೆ ಅವನ ಮಕ್ಕಳನ್ನ ಇನ್ನೊಬ್ರು ಕೊಲ್ತಾರೆ, ಅವನ ಮಕ್ಕಳನ್ನ ಇನ್ನೊಬ್ರು ಕೊಲ್ತಾರೆ. ಹಾಗೆ ವೈರಿಗಳನ್ನ ಸಂಪೂರ್ಣವಾಗಿ ವಿರೋಧಿಗಳ ಕೈಗೆ ಒಪ್ಪಿಸ್ತೇನೆ ಅಂತೇಳಿ ಅವರವರೇ ವಿರೋಧಿಗಳೇ ಈ ದುಷ್ಟರೇ ಕೆಟ್ಟವರೇ ಅವರ ಕೈಗೆ ಒಪ್ಪಿಸಿ ಅವರವರೇ ಹೊಡೆದಾಡಿ ಸಾಯಲೇಬೇಕಾಗ್ತದೆ. ಹಾಗೆ ಅದು ಮುಂದುವರಿತಲೇ ಹೋಗುವುದು. ಇದುವೇ ದೇವರ ಹಾಗೆ 23ನೇ ವಚನ. ಇದಲ್ಲದೆ ಆತನು ಈಜೆಬೆಲನ್ನು ಕುರಿತು, ನಾಯಿಗಳು ಇಸ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವು ಅಂತ ಹೇಳ್ತಾನೆ. ಮತ್ತೆ ಎಲಿಯ ಯಾರಿಗೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಯಾರು? ಈಜೆಬೆಲ್ ಸ್ತ್ರೀ, ದೇವರಿಂದ ಆದುಕೊಂಡಂತ ಅಹಾಬನನ್ನು ಕೆಡಿಸಿದ್ಲು. ಹಾಗೆ ಆ ದ್ರಾಕ್ಷ ತೋಟಕ್ಕಾಗಿ ಈ ರೀತಿ ಉಪಾಯ ಮಾಡಿ ಆ ರೈತನನ್ನು ನಾಬೋತನನ್ನು ಕೊಲೆ ಮಾಡಿಸಿದ್ಲು. ಇದಕ್ಕೆಲ್ಲ ಈಜೆಬೆಲೆ ಕಾರಣ. ಆದ್ರಿಂದ ಅವಳನ್ನು ಕೂಡ ಏನ್ ಮಾಡಿದ್ರು, ಅವಳ ಹೆಣವನ್ನು ಕೂಡ ನಾಯಿಗಳು ತಿನ್ನುವು ಅಂತೇಳಿ ದೇವರು ಶಾಪ ಕೊಡ್ತಾರೆ. ಹಾಗೆ ಇವತ್ತು ಕೊಲೆ ಮಾಡ್ಲಿಕ್ಕೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಯಾರು ಈ ಉಪಾಯವನ್ನ ಮಾಡಿದ್ರೆ ಅವರು ಕೊಲೆ ಮಾಡ್ಬೇಕು ಅಂತಿಲ್ಲ. ಇನ್ನೊಬ್ಬರಿಗೆ ದಗ ಮೋಸ ಮಾಡದಿದ್ದರು ಅದಕ್ಕೆ ಯಾರು ಉಪಾಯವನ್ನ ಹೇಳಿ ಕೊಡ್ತಾರೋ ಅಂಥವರಿಗೂ ಕೂಡ ಈ ಶಿಕ್ಷೆ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೂ ಬೇಕಾದಷ್ಟು ಸಾಕ್ಷ್ಯಗಳಿವೆ. ಇದು ಕೂಡ ಇವತ್ತು ನಡೆದು ಹೋಗಿದೆ. ನನ್ನ ಇದನ್ನು ಕೇಳಿ ತಿಳಿದುಕೊಂಡಿದ್ದೇನೆ. ಕಣ್ಣು ಮುಂದೆ ಕೂಡ ನಡೆದು ಹೋಗಿದೆ. ಅದು ಅವರ ವಂಶವನ್ನೇ ಬಿಟ್ಟು ತೊಲಗುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರ. 24. ಅಹಾಬನ ಮನೆಯವರಲ್ಲಿ ಊರೊಳಗೆ ಸಾಯುವಂತವರನ್ನು ನಾಯಿಗಳು, ಅಡವಿಯಲ್ಲಿ ಸಾಯುವಂತವರನ್ನು ಪಕ್ಷಿಗಳು ತಿಂದು ಬಿಡುವು ಎಂದು ಹೇಳುತ್ತಾನೆ ಅಂದನು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ನಾಯಿಗಳು ಪಕ್ಷಿಗಳು ಕೂಡ ಅವರ ಹೆಣಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ತಿಂತವೆ. ಅಹಾಬನ ಕಡೆಯವರನ್ನು ಕೂಡ ಈಜೆಬೆಲನ ರಕ್ತವನ್ನು ಕೂಡ ನೆಕ್ತವೆ. ಅಹಾಬನ ಕಡೆಯವರನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ, ಪಕ್ಷಿಗಳು ನಾಯಿಗಳು ಅವರ ಮನೆಯವರನ್ನೇ ವಂಶವನ್ನೇ ಆ ರೀತಿ ತಿಂತವೆ. ಪಕ್ಷಿಗಳು ಕೂಡ ಅವರನ್ನು ಸಮಾಧಿ ಮಾಡಕ್ಕೂ ಕೂಡ ಅಲ್ಲಿ ಸ್ಥಳ ಇರುವುದಿಲ್ಲ ಅಂತಿದ್ರ ಅರ್ಥ. ಹಾಗೆ ಇವತ್ತು ಹಾದಿ ಬೀದಿಲಿ ಕಾಡೊಳಗೆ ಹೆಣಗಳು ಬಿದ್ದಿರ್ತವೆ, ಪಕ್ಷಿಗಳು ತಿಂದಿರ್ತವೆ, ನಾಯಿಗಳು ಎಳ್ದಾಡ್ತವೆ, ನೆಕ್ತಾ ಇರ್ತವೆ. ಇವತ್ತು ಎಂತೆಂಥ ರೌಡಿಗಳು ಅವರವರೇ ಅಥವಾ ಇತರರೇ ಹೊಡೆದಾಡಿಕೊಂಡು ರೋಡಲ್ಲಿಯೋ ಊರೊಳಗೆ ಎಲ್ಲಿ ಹೆಣಗಳು ಬೀಳ್ತವೆ, ಆ ರಕ್ತವನ್ನು ನಾಯಿಗಳು ನೆಕ್ಕುತ್ತವೆ. ಅದು ಕಾರಣ ಇರುವಂತವ್ರು ದೇವರಿಂದ ಶಾಪ ಹೊಂದಿದ್ದಾರೆ ಅಂತ ಇದರ ಅರ್ಥವ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಶಾಪ ಹೊಂದಿದ್ದಾರೆ ಅಂತೇಳಿ. 25ನೇ ವಚನ. ಹೆಂಡತಿಯಾದ ಈಜೆಬೆಲಿಂದ ಪ್ರೇರಿತನಾದ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನ ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಅಹಾಬನು ದುಷ್ಟನು, ಅವನಂತ ದುಷ್ಟನು ಇನ್ನೊಬ್ಬನಿರಲಿಲ್ಲ. ನೋಡಿ, ಹೆಂಡತಿಯ ಮಾತು ಕಟ್ಟಿಕೊಂಡು ಅವನ ಕೊಲೆಗೆ ಅವನು ಕಾರಣನಾದ. ದೇವರವನನ್ನು ಆರಿಸಿಕೊಂಡು ಅರಸನನ್ನಾಗಿ ಮಾಡಿದ್ರು. ಅಲ್ಲಿಂದ ತನ್ನ ಒಂದು ವ್ಯಭಿಚಾರಿಣಿ ಕೆಟ್ಟ ಹೆಂಗಸನ್ನ ಏನು ಮಾಡಿಕೊಂಡ ಹೆಂಡತಿಯನ್ನಾಗಿ ಅವಳ ಮಾತು ಕೇಳಿ ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದಂಥವನು ಯಾರು ಇಲ್ಲ ಅಂತ. ಹಾಗೆ ಇದರ ಅರ್ಥವು ಕೂಡ ಏನಾಗಿದೆ ಅಂದ್ರೆ, ದೇವರು ಆದುಕೊಂಡವರು, ದೇವರಿಂದ ದರ್ಶನ ಆದವರು ಖಂಡಿತವಾಗಿ ಇನ್ನೊಂದು ಅನೈತಿಕ ವ್ಯಭಿಚಾರಿ ಹೆಂಗಸುಗಳನ್ನ ಹೀಗೆ ಮಾಡಿಕೊಂಡಾಗ ಅಲ್ಲಿ ಏನಾಗ್ತದೆ, ಅವರ ಮನಸ್ಸು ಕೆಡಿಸಿ ಬಿಡ್ತಾರೆ. ಅಂಥವರು ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟವರಾಗಿರ್ತಾರೆ. ಅಂತ ಹೆಂಗಸರಿಂದ ಇವರು ಕೆಟ್ಟು ಹೋಗ್ತಾರೆ, ದೇವರಿಂದ ದೂರ ಹೋಗ್ತಾರೆ, ಶಾಪಗ್ರಸ್ತರಾಗ್ತಾರೆ ಅಂತ ಇದುವೇ ಕಾರಣವಾಗಿದೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. 26. ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿ ಬಿಟ್ಟ ಅಮೋರಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತೆ ಕೇವಲ ಅಸಹ್ಯವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಹಾಬನು ಅರಸನಾದಾಗ ಅಮೋರಿಯರನ್ನು ಯಾವ ರೀತಿ ಓಡಿಸಿಬಿಟ್ರೋ ಅಲ್ಲಿಂದ ದೇವರು ಅಹಾಬನ ಮುಖಾಂತರ ಅದೇ ರೀತಿ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತೆಯು ಕೇವಲ ಅಸಹ್ಯ. ಹಾಗೆ ದೇವರು ಆರಿಸಿಕೊಂಡ ಮೇಲೆ, ದೇವರು ನಡೆಸಿ ಹೊರಟ ಮೇಲೆ, ದೇವರನ್ನು ತಿಳ್ಕೊಂಡು ಯಾರು ವಿಗ್ರಹದ ಹಿಂದೆ ಹೋಗ್ತಾರಾ ಅವರ ನಡತೆ ಬಹಳ ಅಸಹ್ಯವಾಗಿರುತ್ತದೆ. ಅವರು ಎಷ್ಟೇ ದಾನ ಧರ್ಮ ಮಾಡಬಹುದು, ಎಷ್ಟೇ ವಾಕ್ಯಗಳನ್ನ ಹೇಳ್ಬೋದು, ಎಷ್ಟೋ ಪ್ರವಾದನೆ ಹೇಳ್ಬೋದು, ಏನೇ ಮಾಡ್ಬೋದು, ಎಷ್ಟೇ ಉಪವಾಸ ಮಾಡ್ಬೋದು, ಏನೇ ಮಾಡ್ಬೋದು, ಆದರೂ ಖಂಡಿತವಾಗಿ ಮತ್ತೆ 10 ದಶಾಜ್ಞೆಗಳಿಗೆ ವಿರೋಧವಾಗಿ, ದೇವರ ವಾಕ್ಯಗಳಿಗೆ ವಿರೋಧವಾಗಿ, ಎಲ್ಲ ಅದರಲ್ಲೂ ವಿಶೇಷವಾಗಿ ವಿಗ್ರಹಾಧನೆ
ಮಾಟ ಮಾಯ ಮಂತ್ರ ಏನೇ ಮಾಡಿದ್ರು ಕೂಡ ಖಂಡಿತವಾಗಿ ಅವರು ಎಷ್ಟೇ ಉಪವಾಸ, ಎಷ್ಟೇ ಪ್ರಾರ್ಥನೆ, ಎಷ್ಟೇ ದಾನ ಧರ್ಮ, ಎಷ್ಟೇ ಬೋಧನೆ ಮಾಡಿದ್ರು, ಎಷ್ಟೇ ಭಾಷೆ ಮಾತಾಡಿದ್ರು, ಎಲ್ಲೆಲ್ಲಿಗೆ ಹೋದ್ರು ಕೂಡ ಅಂಥವರು ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರಾಗಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿ ಅಂಥವ್ರ ಮೇಲೆ ದೇವರಿಗೆ ಬಹಳ ಕೋಪವಾಗಿರುತ್ತದೆ. ಅಂಥವರ ಸಹವಾಸವನ್ನೇ ಬಿಟ್ಟು ಜೀವಿಸಬೇಕಾಗ್ತದೆ. 27ನೇ ವಚನ. ಅಹಾಬನು ಎಲೀಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ನೋಡಿ, ಎಲೀಯನು ಸಂಪೂರ್ಣವಾಗಿ ಮಾತನ್ನ ಹೇಳಿದ ಮೇಲೆ ಅವನು ಬೇಸರ ಪಟ್ಟು ಬಟ್ಟೆಗಳನ್ನ ಹರಿದುಕೊಂಡು ಗೋಣಿತಟ್ಟನ್ನು ಉಟ್ಟಿಕೊಂಡು ಏನ್ ಮಾಡ್ದ, ಹಗಲಿರುಳು ಉಪವಾಸ ಮಾಡಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟ. ಅಯ್ಯೋ, ನಾನು ಮಾಡಿದ್ದು ತಪ್ಪಾಯ್ತಲ್ಲ ಎಂಬುದಾಗಿ ಆಗ ಇವನು ಏನ್ ಮಾಡ್ತಾನೆ, ಅಲ್ಲಿ ಪಶ್ಚಾತ್ತಾಪ ಪಟ್ಟ. ಮುಂದೆ ನೋಡೋಣ 28. ಆದ್ದರಿಂದ ಯೆಹೋವನು ತಿಪ್ಪಿಯನಾದ ಎಲೀಯನಿಗೆ, ಅಹಾಬನು ನನ್ನ ಮುಂದೆ ತಗ್ಗಿಸಿ ಹೋದುದನ್ನು ಕಂಡೀಯಾ? ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು. ನೋಡಿದಿರಾ ಏನಾಯ್ತು? ಅವನು ತಪ್ಪಿಸಿಕೊಂಡದ್ರಿಂದ ಅವನು ಪಶ್ಚಾತ್ತಾಪ ಪಟ್ಟ, ಬಟ್ಟೆಗಳನ್ನ ಹರಿದಾಡ್ಕೊಂಡ, ಗೋಣಿತಟ್ಟು ಉಟ್ಟುಕೊಂಡ, ಹಗಲು ರಾತ್ರಿ ಉಪವಾಸ ಮಾಡ್ದ, ಎಲೀಯನ ಮಾತುಗಳನ್ನ ಕೇಳಿದ ಮೇಲೆ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟ ದೀನ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ. ಆಗ ದೇವರು ಎಲೀಯ ಅಂತ ಹೇಳ್ತಾರೆ, ನೋಡು, ನನ್ನ ಮುಂದೆ ಅವನು ತಗ್ಗಿಸಿಕೊಂಡ, ಆದ್ರಿಂದ ನಾನು ಈ ಶಾಪವನ್ನ ಅವನ ಹೆಂಡತಿಯ ಮೂಲಕ ಮಾಡಿಸಿದಂತ ಶಾಪವನ್ನ ಅವನ ಮೇಲೆ ಬರಮಾಡುವುದಿಲ್ಲ, ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಅವರ ಮಕ್ಕಳ ಮೇಲೆ ಮತ್ತು ಅವರ ಸಂತಾನದ ಮೇಲೆ ಬರಮಾಡುವೆನು. ನೋಡಿ, ಆಗ ಆ ಪಾಪ ಏನಾಯ್ತು? ಅಪ್ಪ ಮಾಡಿದಂತ ಪಾಪ ಮಕ್ಕಳ ಮೇಲೆ ಮತ್ತು ಆ ಮಕ್ಕಳ ಸಂತಾನದ ಮೇಲೆ ಬರ್ತದೆ. ಬಹಳ ಎಚ್ಚರ. ಇದು ಇವತ್ತು ಕೂಡ ಕಣ್ಣು ಮುಂದೆ ನಡೀತು ಹೋಗಿದೆ, ನಡೀತಲೇ ಇದೆ, ಇವತ್ತು ಕೂಡ ನಡೀತಾ ಇದೆ. ನನ್ನ ಸಹೋದರ ಸಹೋದರಿ ಬಹಳಷ್ಟು ವಿಷಯದಲ್ಲಿ ನೋಡಿದ್ದೇನೆ, ನೋಡ್ತಲೇ ಇದ್ದೇನೆ. ದೇವರು ತಿಳಿಸಿದ್ದಾರೆ, ತಿಳಿಯಪಡಿಸ್ತಲೇ ಇದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಆದ್ದರಿಂದ ನಾನು ಬಹಳ ಎಚ್ಚರವಾಗಿ ಈ ದೇವರ ಒಂದು ಸತ್ಯ ಸುವಾರ್ತೆಯನ್ನು ಖಂಡಿತವಾಗಿ ತಿಳಿಸುವಂತದ್ದು. ಎಚ್ಚರ ಎಚ್ಚರ ಎಚ್ಚರ. ಹಾಗೆ ನೋಡಿ, ಈಗ ಎಲೀಯನ ಏನಾಯ್ತು? ಅಹಾಬನಿಗೆ ಅವನ ಹೆಂಡತಿಗೂ ಎಲಿಯ ವಿರೋಧಿ ಆದ ಹಾಗೆ ನನಗೆ ಇವತ್ತು ಕೂಡ ಬಹಳ ಜನ ವಿರೋಧಿಗಳಿದ್ದಾರೆ. ಬಹಳ ಜನ ವಿಶ್ವಾಸಿಗಳು, ಸೇವಕರುಗಳು ಕೂಡ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ಆದರೂ ಖಂಡಿತವಾಗಿ ನಾನು ಸತ್ಯ ಸುವಾರ್ತೆಯನ್ನು ಹಿಂದೆ ತೆಗೆಯುವುದಿಲ್ಲ. ಸತ್ತರೆ ಸಾಯಲಿ, ಬದುಕಿದ್ರೆ ಬದುಕಲಿ, ಏನೇ ಆಗಲಿ, ಖಂಡಿತವಾಗಿ ದೇವರ ಸತ್ಯ ಸುವಾರ್ತೆಯಲ್ಲೇ ಈ ಜೀವಮಾನ ಅಂತ್ಯಗೊಳ್ಳಬೇಕು. ಒಂದೇ ಒಂದು ಶಪಥ ಮಾಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಸೇವಕರುಗಳಲ್ಲ, ಯಾವಿಲ್ಲ, ನನ್ನ ಬಂಧು ಬಳಗದವರು ಇಂತೂ ದೂರ ಮಾಡಿದ್ದಾರೆ. ಯಾವುದನ್ನು ಹಿಂದೆ ಮುಂದೆ ನೋಡುವುದಿಲ್ಲ. ಸರ್ವಶಕ್ತನಾದ ದೇವರ ಹಿಂದೆ ಹೋಗ್ತಾ ಇದ್ದೇನೆ. ದೇವರೇ ನಡೆಸ್ತಾ ಇದ್ದಾರೆ ಸತ್ಯ ಸುವಾರ್ತೆಗಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರ ಇರಬೇಕು. ಅದಕ್ಕೆ ಹೇಳಿದ್ದು, ತಂದೆ ತಾಯಿ ಮಾಡಿದಂತ ಪಾಪ ಏನಾಗ್ತದೆ? ಆ ಕತ್ತಿಯು ಬಿಟ್ಟು ಹೋಗುವುದಿಲ್ಲ. ಕೀರ್ತನೆ 109ರಲ್ಲಿ ಕೂಡ ತಾಯಿಯ ಪಾಪ ಅಳಿದು ಹೋಗುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಕ್ರಿಶ್ಚಿಯನ್ಗಳ ದೇವರು ಯೇಸು ದೇವರು ಅಂತ ಹೇಳೋದಲ್ಲ, ಅದು ಈ ಕಲಿಯುಗದಲ್ಲಿ ದೇವರ ಚರಿತ್ರೆ ನಡೆದಿದೆ. ಹೊರದೇಶದಲ್ಲಿ ಅಲ್ಲಿ ಹೆಸರು ಯೇಸು, ಕನ್ನಡದಲ್ಲಿ ಪ್ರಜಾಪತಿ, ಮಾನವ ರಕ್ಷಕ, ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು. ಅದುವೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾರೆ, ಶ್ರೀಕೃಷ್ಣನಾಗಿದ್ದಾನೆ, ಸರ್ವೇಶ್ವರನಾಗಿದ್ದಾನೆ, ಪರಮೇಶ್ವರನಾಗಿದ್ದಾನೆ, ಶ್ರೀಮನ್ನಾರಾಯಣನೂ ಆಗಿದ್ದಾನೆ, ಪರಮಾತ್ಮ ಭಗವಂತನೂ ಆಗಿದ್ದಾನೆ. ಇದೆಲ್ಲ ಬೈಬಲಲ್ಲಿ ಬರೆದಿರುವ ವಿಷಯಗಳು. ಯೆಹೋವ ಅಂದರೆ ಪರಮಾತ್ಮನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದಾನೆ. ಆಗಿರುವಾಗ ಇದೆಲ್ಲವೂ ದೇವರ ಮಾತು. ಕುರಾನಲ್ಲಿ ಅಲ್ಲಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರೇ ಪರಮಾತ್ಮನು, ಸಾಕ್ಷಾತ್ ಪರಬ್ರಹ್ಮನು, ಶ್ರೀಕೃಷ್ಣನು ಕೂಡ ಎಲ್ಲವೂ ಅವರೇ ಆಗಿದ್ದಾರೆ. ಹೆಸರು ಮಾತ್ರ ಬೇರೆ ಆಗಿದೆ. ಆದ್ದರಿಂದ ತಿಳ್ಕೊಂಡು ವಿರೋಧವಾಗಿ ಹೋದಾಗ ಮಕ್ಕಳ ಕಾಲಕ್ಕೂ ಶಾಪ ತೊಲಗುವುದಿಲ್ಲ. ಒಂದು ವೇಳೆ ಈಗಗಳಿನ ಓದಿದ ಹಾಗೆ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರ ಪಾಪಗಳು ಮಾತ್ರ ನೀಗಿ ಹೋಗ್ತವೆ. ಆದ್ರೂ ನೋಡಿ, 29ನೇ ವಚನದಲ್ಲಿ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆಯೂ ಬರಮಾಡುವೆನು. ನೋಡಿ, ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಈ ತಂದೆ ತಾಯಿಗಳು. ಬಹಳ ಎಚ್ಚರ
ಆದ್ದರಿಂದ ದೇವರ ನಮಗೆ ಸ್ತೋತ್ರವಾಗಲಿ. ಸತ್ಯ ಸುವಾರ್ತೆಯನ್ನ ಕೇಳಿ ದೇವರನ್ನು ಹಿಂಬಾಲಿಸುವುದೇ ಬಹಳ ಒಳ್ಳೆಯದಾಗಬಹುದು. ದೇವರ ನಮಗೆ ಸ್ತೋತ್ರ. ಹಾಗೆ ಈಗ 22ನೇ ಅಧ್ಯಾಯ 16ರಿಂದ ಓದಿಕೊಳ್ಳೋಣ. 1 ಅರಸು 22:16. ಆಗ ಅರಸನು ಅವನಿಗೆ, ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಇಸ್ರಾಯೇಲರಲ್ಲೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದುರು ಹೋದುದನ್ನು ಕಂಡೆನು. ಆಗ ಯೆಹೋವನು, ಅವನು ಒಡೆಯನಿಲ್ಲದವರಾಗಿರುತ್ತಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ದೇವರ ನಮಗೆ ಸ್ತೋತ್ರ. ಹಾಗೆ ಎಲಿಯಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ದೇವರು ಆಗ ಅರಸನು ಅವನಿಗೆ, ಅಂದರೆ ಈ ಅಹಾಬನು ಸತ್ಯವನ್ನೇ ತಿಳಿಯಬೇಕಂದ್ರೆ ಅವನ ಹೆಸರು ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಬೇಕು ಅನ್ನೋಳು. ಆವಾಗ ಎಲಿಯನ ಹತ್ರ ಕೇಳ್ತಾನೆ, ಸತ್ಯವನ್ನೇ ಹೇಳ್ತಾ ಅಂತಲ್ಲಿ ಎಷ್ಟು ಸಾರಿ ನಾನು ಪ್ರಮಾಣ ಮಾಡಬೇಕು ಅಂತ ಎಲಿಯನನ್ನ ಕೇಳ್ತಾ ಇದ್ದಾನೆ. ಯಾರು? ಈ ಅಹಾಬ ಅರಸ. ಆಗ 17ನೇ ವಚನದಲ್ಲಿ ಓದುವಾಗ, ಇಸ್ರಾಯೇಲರು ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದುರಿ ಹೋದುದನ್ನು ಕಂಡೆನು. ನೋಡಿ, ನೀನು ಹೀಗಾದೆ, ಅವರನ್ನು ಮುಂದೆ ನಡೆಸೋರು ಯಾರಿಲ್ಲ, ಎಲ್ಲ ಚದರಿ ಹೋಗಿದ್ದಾರೆ, ಅವರು ಆ ಕಡೆ ಈ ಕಡೆ ಚದರಿ ಹೋಗಿದ್ದಾರೆ ಅಂತ. ಹಾಗೆ ನೋಡಿ, ದೇವರಿಂದ ಆಯ್ಕೆಯಾದವರು ತಪ್ಪಾದ ದಾರಿಯಲ್ಲಿ ಹೋಗುವಾಗ ಅವರನ್ನ ಹಿಂಬಾಲಿಸೋರೆಲ್ಲರೂ ಅವರಿಗೆ ಮತ್ತೆ ಬೋಧಕರಿಲ್ಲದೆ ಸರಿಯಾಗಿ ನಡೆಸಲು ಅವರನ್ನು ಅಲ್ಲಿ ದೇವರಿಂದ ಆಯ್ಕೆಯಾದವರು ಇಲ್ಲದ ಕಾರಣ ಅವರು ಚದರಿ ಹೋಗ್ತಾರೆ. ಆಗ ಈ ಪಾಪ ಯಾರ ಮೇಲೆ ಬರ್ತದೆ? ಯಾರು ಇದಕ್ಕೆ ಕಾರಣರಾಗಿರ್ತಾರೋ ಅವರ ಮೇಲೆ ಅಲ್ಲಿ ಆ ಪಾಪಗಳು ಬರುತ್ತವೆ. ಜನಗಳು ಚದರಿ ಹೋಗ್ತವೆ, ಅವರನ್ನು ಖಂಡಿಸೋರು, ಗದರಿಸೋರು, ಬುದ್ಧಿವಾದ ಹೇಳೋರು ಇಲ್ಲದಾಗಿರ್ತಾರೆ. ಅಂದ್ರೆ ಕಾರಣ ದೇವರು ಆದುಕೊಂಡವರು ತಪ್ಪಿ ಹೋದಾಗ ಇದೇ ಗತಿಯಾಗುವುದು. ಇದು ಕೂಡ ಇವತ್ತು ಒಂದೊಂದು ಸಭೆಗಳು ಸಂಪೂರ್ಣ ನಿರ್ನಾಮವಾಗಿ ಹೋಗ್ತಾರೆ, ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾರೆ. ನಮ್ಗೆ ಅಲ್ಲಿ ಸರಿ, ಇಲ್ಲಿ ಸರಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಕಾರಣ ಅಲ್ಲಿ ಕುರುಬರು ಸರಿ ಇಲ್ಲ, ಆದ್ರೆ ಅವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಅದಕ್ಕೆ ಹೇಳಿದ್ದು, ಸರಿಯಾಗಿ ಅರ್ಥ ಮಾಡಿಕೊಂಡು ಸತ್ಯವನ್ನು ಖಂಡಿತವಾಗಿ ಬೆಂಕಿ ಚೂರಾಗೆ ಯಾರು ಮಾತಾಡ್ತಾರೋ, ನಿಲ್ಲಿಸ್ತಾರೋ, ಗದರಿಸ್ತಾರೋ, ಎಚ್ಚರಿಸ್ತಾರೋ ಅವರನ್ನು ಹಿಂಬಾಲಿಸಬೇಕು ಅಂತ ಹೇಳುವಂಥದ್ದು ಇದೇ ಆಗಿದೆ. ದೇವರ ನಮಗೆ ಸ್ತೋತ್ರ. ಆಗ ಯೆಹೋವನು, ಇವರು ಒಡೆಯನಿಲ್ಲದವರಂತಾಗಿರುತ್ತಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ಆಗ ಏನ್ ಮಾಡ್ತಾರೆ, ಆ ಕುರಿಗಳಿಗೆ ಯಾರು ಅಲ್ಲಿ ಜನ ಇಲ್ಲ, ಇಲ್ಲಿನ ಮುಖಾಂತರ ಹೇಳೋದು, ಅವರು ಸಮಾಧಾನದಿಂದ ಅವರವರ ಮನೆಗೆ ಹೋಗ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರಿಗೆ ಯಾರು ಅಲ್ಲಿ ಕುರುಬನೇ ಇಲ್ಲ, ಅವರನ್ನು ನಡೆಸಲಿಕ್ಕೆ ಈ ಲೋಕದಲ್ಲಿ ಯಾರೂ ಇಲ್ಲ. ಇದ್ದವರು ಪೂರ್ತಿ ಕಳ್ಳ ಕುರುಬರು, ಮೋಸ, ದಗ, ಅನ್ಯಾಯ ಮಾಡೋರೇ ಆಗಿದ್ದಾರೆ. ಪಾಸ್ಟರ್ಗಳು, ಫಾದರ್ಗಳು, ಗುರುಜಿಗಳು, ಸ್ವಾಮೀಜಿಗಳು, ರೆವಿಡೆಂಟ್ಗಳು, ಬಿಷಪ್ಗಳು, ಆ ಪೂಜಾರಿ, ಈ ಪಾಜಾರಿ, ಆ ಗುರು, ಈ ಸ್ವಾಮೀಜಿ, ಆ ಮಠಾಧೀಶ್ವರು ಅಂತೇಳಿ ತನ್ನ ಹೊಟ್ಟೆಯನ್ನೇ ತುಂಬಿಸಿಕೊಂಡು ಈಗಾಗಲೇ ಅಹಾಬನು ಮಾಡಿದ ಹಾಗೆ ಬಡ ಬಗ್ಗರ ಆಸ್ತಿಯನ್ನೆಲ್ಲ ಹೊಡೆದು ಇಟ್ಟುಕೊಂಡು ಏನೆಲ್ಲ ಮಾಡಿ ಬೆಳ್ಳಿ ಬಂಗಾರಗಳನ್ನ ವಶಪಡಿಸಿಕೊಂಡು ಅನೇಕ ಇವತ್ತು ದೇವಮಾನವರು ಅಂತೇಳಿ ಇತರರ ಹೆಂಡತಿಯನ್ನ ಕೆಡಿಸಿಕೊಂಡು ಅಯ್ಯೋ ಗಂಡಂದರನ್ನ ಕೊಲೆ ಮಾಡಿಸಿ ಹೆಂಡತಿಯರು ಇವತ್ತು ಕೂಡ ಇದು ನಡೆಯುತ್ತಲೇ ಇದೆ, ನಡೆದು ಹೋಗಿದೆ. ಇದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲವನ್ನ ಇವತ್ತು ಪ್ರತಿಯೊಬ್ಬರು ನೋಡ್ತಾರೆ, ಕೇಳುತ್ತಲೇ ಇದ್ದಾರೆ. ನಾವು ಕೂಡ ಅದೇ ನೋಡ್ತಲೇ ಇದ್ದೇವೆ, ಕೇಳುತ್ತಲೇ ಇದ್ದೇವೆ. ಇದೆಲ್ಲ ಏನಾಗಿದೆ, ಇಂಥವರೆಲ್ಲರೂ ದೇವರಿಂದ ಶಾಪಗ್ರಸ್ತರಾಗಿದ್ದಾರೆ. ಅವರು ಯಾವುದೇ ಬಟ್ಟೆ ಹಾಕ್ಲಿ, ಯಾವುದೇ ನಾಮ ಹೇಳ್ಕೊಳ್ಳಿ, ಏನೇ ಮಾಡ್ಲಿ, ಎಷ್ಟು ದೊಡ್ಡ ಕಾರಲ್ಲೇ ಹೋಗ್ಲಿ, ಎಷ್ಟು ದೊಡ್ಡ ಬಿಲ್ಡಿಂಗ್ಗಳನ್ನೇ ಕಟ್ಲಿ, ಎಷ್ಟು ದೊಡ್ಡ ಮಠ, ಮಂದಿರ, ಚರ್ಚ್ಗಳನ್ನ, ಮಸೀದಿಗಳನ್ನೇ ಕಟ್ಲಿ, ಎಷ್ಟೇ ಜನ ಅವರ ಹಿಂದೆ ಹೋಗ್ಲಿ, ಇವರೆಲ್ಲರೂ ಶಾಪಗ್ರಸ್ತರಾಗಿದ್ದಾರೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಈ ಕುರುಬನಿಲ್ಲದ ಕುರಿಗಳಂತೆ ಚದರಿ ಅವರು ಸಮಾಧಾನದಿಂದ ಹೋಗ್ಲಿ. ಆವಾಗ ಅವರನ್ನು ಹಿಂಬಾಲಿಸಿದ ಜನಗಳನ್ನು ನಡೆಸಲಿಕ್ಕೆ ಯಾರು ಇಲ್ಲ, ಅವರನ್ನು ದೇವರೇ ಮತ್ತೆ ನಡೆಸುವವರಾಗಿದ್ದಾರೆ. ಶಾಂತಿ ಸಮಾಧಾನವನ್ನ ಕೊಟ್ಟು ಉತ್ತಮವಾದ ಕುರುಬನ ಬಳಿಗೆ ಅಂತವರನ್ನ ದೇವರು ಸೇರಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ. ಆಗ ಇಸ್ರಾಯೇಲರ ಅರಸನು ಯೆಹೋಷಾಫಾಟನಿಗೆ, ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೂ ನೋಡಿ, ಆಮೇಲೆ ಎಲಿಯನ ಮೇಲೆ ಮತ್ತು ಅರಸನಿಗೆ ಏನಾಯ್ತು, ಯಾವಾಗಲೂ ಇವನು ನನಗೆ ಶುಭವನ್ನು ಹೇಳ್ತಾ ಇಲ್ಲ, ಅಶುಭವನ್ನೇ ಇವನು ನನಗೆ ಹೇಳ್ತಾ ಇದ್ದಾನೆ ಆದ್ರೆ ಅಂತೇಳಿ ಮತ್ತು ಅವನ ಮೇಲೆ ಕೋಪ ಬರ್ತದೆ. ಯಾರಿಗೆ? ಅಹಾಬನಿಗೆ, ಎಲಿಯನ ಮೇಲೆ
ಸತ್ಯ ಸುವಾರ್ತೆಯನ್ನು ಅವನಿಗೆ ತಿಳಿಸಿದ್ದು, ದೇವರ ಮಾತನ್ನು ತಿಳಿಸಿದ್ದಕ್ಕೆ ಮತ್ತು ಅವನಿಗೆ ಅವನ ಮೇಲೆ ಕೋಪ. ಹಾಗೆ ಇವತ್ತು ಸತ್ಯವನ್ನು ಯಾರು ಹೇಳ್ತಾರೋ, ಇದು ಶುಭ ಮತ್ತು ಅಶುಭವನ್ನು ಒಟ್ಟಿಗೆ, ದೇವರ ಆಶೀರ್ವಾದ ಮತ್ತು ಶಾಪ, ಜೀವ ಮರಣವನ್ನ ಯಾರು ತಿಳಿಸ್ತಾರೋ ಸತ್ಯ ಸುವಾರ್ತೆ, ಅಂಥವರ ಮೇಲೆ ಜನಗಳಿಗೆ ಬಹಳ ಕೋಪ. ಮೋಶ ಕೂಡ ತಿಳಿಸಿದಾಗ ಮೋಶ ಮೇಲೆ ಕೋಪ. ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನು ಎಲ್ಲವನ್ನು ಸರಿಯಾಗಿ ತಿಳಿಸಿದಾಗ ಅಲ್ಲಿ ಏನಾಗ್ತದೆ, ಅಂಥವರ ಮೇಲೆ ಈ ಜನಗಳಿಗೆ ಕೋಪ. ಇದು ಕೂಡ ನನ್ನ ಮೇಲೆ ಆಗಿರೋದು ಇದುವೇ ಕತೆ. ಇವತ್ತು ಹಿಂದೆ ಕೂಡ ಆಗಿತ್ತು. ಅದಕ್ಕೆ ನಾನು ಅನೇಕ ಸಭೆಗಳಿಂದ, ಸಂಘ ಸಂಸ್ಥೆಗಳಿಂದ ನನ್ನ ಹೊರ ಹಾಕಿದರು. ಅದೇ ಇವತ್ತು ದೇವರು ನನ್ನನ್ನು ಎಲಿಯನನ್ನು ನಿಲ್ಲಿಸಿದ ಹಾಗೆ ಒಬ್ಬಂಟಿಗನಾಗಿ ನಿಲ್ಲಿಸಿದ್ದಾನೆ. ಯಾರ ಸಭೆ, ಯಾವ ಸಹವಾಸ, ಯಾವ ಗುರುಜಿಗಳು, ಯಾವ ಸ್ವಾಮೀಜಿಗಳು, ಯಾವ ಮಠಾಧೀಶರು, ಯಾವ ಪಾಸ್ಟರ್ಗಳು, ಫಾದರ್ಗಳು, ಗುರುಜಿಗಳು, ಯಾರ ಮುಖಾಂತರ, ಯಾರ ಸಹವಾಸವೇ ಇಲ್ಲದೆ ದೇವರು ನನ್ನನ್ನು ಒಬ್ಬಂಟಿಗನಾಗಿ ನಡೆಸ್ತಾರೆ. ಆದ್ದರಿಂದ ಇವತ್ತು ಏನ್ ಮಾಡ್ತಾರೆ, ಸತ್ಯವನ್ನ ಹೇಳುವವರನ್ನು ಯಾರು ನಂಬೋದಿಲ್ಲ, ಅವರಿಗೆ ದೇವರ ಮೇಲೆ ಕೋಪ. ಇದು ನಾಳೆ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನನ್ನ ಮೂಲಕ ನೀವು ತಿಳಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಅದಕ್ಕೂ ನಿಮ್ಮ ಪ್ರೀತಿ. ಕೇಳಿದಂಥವರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರಿಗೆ ಸರಿಯಾಗಿ ತಿಳಿದುಕೊಳ್ಳಲು, ನಿಮ್ಮ ಮಾರ್ಗದಲ್ಲಿ ನಡೆಯಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರನ್ನು, ಅವರ ಮಕ್ಕಳನ್ನು ನೀವೇ ಆಶೀರ್ವದಿಸಿರಿ. ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತೆ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನ ಕೊಟ್ಟು, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು, ನಿಮ್ಮ ಎಲ್ಲ ಪಕ್ಷಿ ಪ್ರಾಣಿಗಳನ್ನು ನಿಮ್ಮ ಹೊಲದಲ್ಲಿ, ತೋಟಗಳಲ್ಲಿ ಒಳ್ಳೆ ಬೆಳೆ ಬರುವ